ಪಕ್ಷಿಗಳನ್ನ ತಗೊಂಬಂದು ಗೂಡಲ್ಲಿ ಹಾಕ್ಬಿಟ್ಟು ನಾವು ಮನೇಲೆ ಸಾಕ್ತಿವಿ ಅಂತ ಮಾಡ್ತಿದೀವಿ. ಇದು ಸರಿನಾ ತಪ್ಪಾ? ನನ್ನ ಪ್ರಕಾರ ಇದು ಖಂಡಿತವಾಗ್ಲೂ ತಪ್ಪು. ಕೆಲವೊಂದು ಪಕ್ಷಿನ ಬೇರೆ ಕಡೆಯಿಂದ ತಗೊಂಬಂದು ಅದನ್ನ ಇಲ್ಲಿ ಬ್ರೀಡ್ ಮಾಡಿ ಪೆಟ್ ಬರ್ಡ್ ತರ ನೋಡ್ಕೊಂತಾರೆ. ಅದರಿಂದ ಈ ಇಲ್ಲಿಗಲ್ ಟ್ರೇಡಿಂಗ್ ದುಡ್ಡುಗೋಸ್ಕರ ತುಂಬಾನೇ ಅವ್ಯಾವತ್ತಾಗಿ ನಡೀತಾ ಇದೆ. ಇಲ್ಲಿ ಲೋಕಲ್ ಆಗಿರೋ ಪಕ್ಷಿಗಳನ್ನ ಬೇರೆ ದೇಶಕ್ಕೆ ತಗೊಂಡೋಗಿ ಅಲ್ಲಿ ಮಾರಿ ಅದನ್ನ ಒಂದ್ಸಲಿ ನೀವು ಆ ಪಕ್ಷಿನ ಈಚೆ ಕಡೆ ಬಿಟ್ಬಿಟ್ರೆ ಅದು ಬದುಕಲ್ಲ. ಅದು ಯಾಕಂದ್ರೆ ಹತ್ರನೇ ಒಂದು ಹಾರ್ನ್ ಬಿಲ್, ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಅಂತ ಅಂದ್ಬಿಟ್ಟು ಒಂದು ಮಂಗಟ್ಟೆ ಅಂತ ಕರಿತೀವಿ. ಅದು ನನ್ನ ಫೇವ್ರೇಟ್ ಬರ್ಡ್. ಅದು ಆ ಬರ್ಡ್ ನ ನೋಡಕ್ಕೆ ಒಂದು 4-5 ದಿನ ಯಾವುದೋ ಒಂದು ಕಾಡಲ್ಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಅದು ಬರ್ಲಿ ಅಂತ ಅಂದ್ಬಿಟ್ಟು ಅದನ್ನ ನೋಡಕ್ 4 ದಿನ ಕಾಯ್ದಿದ್ದೀನಿ. ದಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಅಂಡ್ ಮೆಜೆಸ್ಟಿಕ್ ಬರ್ಡ್. ವಾಟ್ ಸೋ ಸ್ಪೆಷಲ್ ಅಬೌಟ್ ದಟ್ ಬರ್ಡ್ ಅಂತ ನೋಡೋದಕ್ಕೆಲ್ಲ ಯಾವ ರೀತಿ ಇದೆ? ನೋಡೋದಕ್ಕೆ ಬ್ಲಾಕ್ ಕಲರ್ ಬರ್ಡ್, ದೊಡ್ಡದು, ಮೇಲ್ಗಡೆ ಕೊಕ್ಕು ಉದ್ದ ಇರೋದು, ಬ್ಲೂ ಕಲರ್, ಮೇಲ್ಗಡೆ ಬಿ ಕಾಸ್ಕ್ಯೂ ಅಂತ ಕರಿತೀವಿ, ಅದ್ರದ್ದು ಮೇಲ್ಗಡೆ ಬಂದಿರುತ್ತೆ. ಟಕ್ಕಂತ ಕೈ ಹಿಡ್ಬಿಟ್ಟು ಹಿಂದೆ ನಿಲ್ಸಿದ್ರು. ನಾನು ಏನ್ ಹೇಳ್ತೀನೋ ಆತರ ಮಾಡಿ, ಹಿಂದೆ ಮಾತ್ರ ತಿರುಬೇಡಿ, ನಾನು ಹಿಂದೆ ಸುಮ್ಮನೆ ಓಡ್ ಬನ್ನಿ ಅಂತ ಫಾಸ್ಟ್ ಆಗಿ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ನಾನು ಅವ್ರ ಹಿಂದೆ ಹೆಜ್ಜೆ ಹಾಕೊಂಡು ಹೋದೆ. ಹಿಂದೆ ಗಿಡಗಳು ಮುರಿದೋಗ್ತಾ ಇದೆ, ರಪ ಸೌಂಡ್ ಬರ್ತಾ ಇದೆ. ಒಂದೇ ಸೊನ್ನೆ ಏದು ಹೆಸರು ಬಿಡ್ಕೊಂಡು ಓಡ್ತಾ ಇದ್ದೀನಿ. ಒಂದು 4 ನಿಮಿಷ 5 ನಿಮಿಷ ಓಡ್ಬಿಟ್ಟು ಪಾಂಡ್ ಇತ್ತು, ಪಾಂಡ್ ಹಿಂದೆ ಹೋಗಿ ಕೂತ್ಕೊಂಡ್ಬಿಟ್ಟು ಒಂದು